ನಿಮ್ಮ ಕೈ ರುಚಿಯ ಟೇಸ್ಟ್ ಏನು ಮೇಡಮ್ ಅದು ಹೇಳ್ಬೋದಾ? ಎಲ್ಲರೂ ಹಂಗೆ ಅಂತಾರೆ ಸರ್, ಗೊತ್ತಿಲ್ಲ ನನಗೇನು ಅಂತ. ಕಷ್ಟಪಟ್ಟು ಮಾಡಿದ್ರೆ, ಇಷ್ಟವಾಗಿ ಮಾಡಿದ್ರೆ ಅದು ಫಲ ಇದ್ದೇ ಇರುತ್ತೆ. 15 ವರ್ಷದಿಂದ ಏನು ಟೇಸ್ಟ್ ಇದೆಯೋ ಇವತ್ತಿಗೂ ಅದೇ ಟೇಸ್ಟ್ ಇದೆ ಸರ್. ಕಷ್ಟಪಟ್ಟು ದುಡಿಯೋದ್ರಿಂದ ತಪ್ಪೇನಿಲ್ಲ ಸರ್. ನಾವು ಫುಟ್ಪಾತಲ್ಲಾದರೂ ಕುತ್ಕೊಂಡು ದುಡಿಬೋದು, ಗಾಡಿ ಆದರೂ ಹಾಕ್ಕೊಂಡು ಇರ್ಬೋದು, ಅಥವಾ 5 ಸ್ಟಾರ್ ಹೋಟ್ಲಲ್ಲಾದರೂ ಹಾಕ್ಬೋದು. ಕೆಲಸನೇ. ಇವಾಗ ನಾನು ಫುಟ್ಪಾತಲ್ಲಿ ಕುತ್ಕೊಂಡು ಬೊಜ್ಜಿ ಬೋಂಡ ಹಾಕೋಕ್ಕೂ ರೆಡಿ ಇದ್ದೀನಿ ಸರ್. ಸೊ ಅವ್ರು ನೋಡಿದ್ರೆ ನಮ್ಗೆ ಅವಮಾನ, ಇವ್ರು ನೋಡಿದ್ರೆ ಅವಮಾನ ಅನ್ನೋರು ದಯವಿಟ್ಟು ಮಾಡಬೇಡಿ. ಇದರಲ್ಲಿ 75 ಇನ್ವೆಸ್ಟ್ ಮಾಡಿದ್ರೆ 30 to 35% ನೀವು ತಗೋಬಹುದು. ದಿಸಕ್ಕೆ 70 ರಿಂದ 80 ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತೆ. ಸಂಡೇಸ್ ಎಲ್ಲ ನಿಮ್ಗೆ 1 ಲಕ್ಷ 1.25 ಲಕ್ಷ ಆಗುತ್ತೆ. ಶಿವರಾಜ್ ಕುಮಾರ್ ಅವರು ಕೂಡ ತರ್ಸ್ಕೊಂಡು ಖಂಡಿತ ಸರ್, ಖಂಡಿತ ಮಾಡ್ಕೊಡ್ತೀನಿ ಅವ್ರಿಗೆ. ಅವ್ರ ಮನೆಗೆ ಹೋಗಿ ಮಾಡಿದ್ದೀನಿ, ಚಿಕ್ಕಣ್ಣನಿಗೆ ಮಾಡ್ಕೊಟ್ಟಿದ್ದೀನಿ, ಅಂಬರೀಷ್ ಮನೆಯವ್ರಿಗೂ ಮಾಡ್ಕೊಟ್ಟಿದ್ದೀನಿ. ಸಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದನ್. ಇವತ್ತು ರತ್ನಮ್ಮ ಒನ್ ಮ್ಯಾನ್ ಆರ್ಮಿ ನಿಜವಾಗ್ಲೂ ಇಂಥ ದೊಡ್ಡ ಹೋಟ್ಲನ್ನು ನಡೆಸ್ತಿದ್ದಾರೆ. ಸಾಕಷ್ಟು ಜನಕ್ಕೆ ಸೂಪರ್ ಆಗಿರುವಂಥ ಟೇಸ್ಟ್ ಆಗಿರುವಂಥ ಬಿರಿಯಾನಿನ ಸರ್ವ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಬಿಸ್ನೆಸ್ಗಳು ಸೂಪರಾಗಿ ಮಾಡ್ತಿದ್ದಾರೆ. ಯಾವ ರೀತಿ ಅವ್ರ ಬಿಸ್ನೆಸ್ ಸ್ಟ್ರಾಟಜಿ, ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವೇನೆಲ್ಲ ಸ್ಟೆಪ್ಸ್ ತೊಗೋಬೇಕು, ಏನೇನೆಲ್ಲ ಇಂಪಾರ್ಟೆನ್ಸ್ ಕೊಡಬೇಕು, ಕಸ್ಟಮರ್ ರಿವ್ಯೂ ಎಷ್ಟು ಇಂಪಾರ್ಟೆಂಟು, ಬಿಸ್ನೆಸ್ ಮಾಡ್ಬೇಕಾದ್ರೆ ಏನು ಐಡಿಯಾಸ್ ಯೂಸ್ ಮಾಡಿದ್ರೆ ನಾವು ಕೂಡ ನಮ್ಮ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗುತ್ತೆ. ನಾನ್ ವೆಜ್ ಫುಡ್ ಮಾಡೋರು ನಿಜವಾಗ್ಲೂ ಈ ಬಿಸ್ನೆಸ್ ಮಾಡಬೇಕಾ, ಹೇಗೆ ಮಾಡೋದು, ಬನ್ನಿ ಕೇಳೋಣ. ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಹಾಗೆ ರತ್ನ ಮೇಡಮ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ರತ್ನ ಮೇಡಮ್ ನಮಸ್ಕಾರ. ಬನ್ನಿ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸೂಪರ್. ಮೇಡಮ್ ಹೇಳಿ, ಯಾಕೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಫೀಲ್ಡ್ಗೆ ಇಳಿದಿದ್ದು ನೀವು? ಯಾಕೆ ಅಂದರೆ ನನಗೆ ಇದು ಅಂದರೆ ಇಷ್ಟ, ಅಡುಗೆ ಮಾಡೋದಂದ್ರೆ ಇಷ್ಟ. ಸೊ ಹಾಗಾಗಿ ಈ ಫೀಲ್ಡಿಗೆ ಬಂದಿದ್ದೀನಿ. ಮುಂಚೆಯಿಂದನೂ ಇದೇ ಮಾಡ್ಕೊಂಡು ಬಂದಿದ್ದೆ? ಇದೇ ಮಾಡ್ತಾ ಇದ್ದೆ. ಬಿಸ್ನೆಸ್ ಇತ್ತು, ಸೀರೆಗಳು. ಆಮೇಲೆ ಇದಕ್ಕೆ ಯಾಕೆ ಅದು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಸಡನ್ ಆಗಿ? ನಾನು ತುಂಬ ಫುಡ್ಡಿ, ನನಗೆ ಇಷ್ಟ ಅಂತ ಎಲ್ಲ ಕಡೆ ಟೇಸ್ಟ್ ಮಾಡಿ ನಂಗೆ ಮಾಡಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಓಕೆ. ಒಂದು ದಿನಕ್ಕೆ ಎಷ್ಟು ಜನ ಸರ್ವ್ ಮಾಡ್ತೀರಾ ನೀವು? ಒಬ್ಬರನ್ನೇ ಅಡುಗೆ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಹೌದು, ಒನ್ ಮ್ಯಾನ್ ಆರ್ಮಿ. ಎಷ್ಟು ಜನಕ್ಕೆ ಅಡುಗೆ ಮಾಡಬಲ್ರಿ? ನಾನು 500 ರಿಂದ 600 ಜನಕ್ಕೆ ಮಾಡ್ತೀನಿ ಸರ್. ಮುಂಚೆ ಮೆಸ್ ಮಾಡ್ತಿದ್ರಿ, ಸೊ ಈಗ ಹೋಟ್ಲಿಗೆ ಬಂದಿದ್ದೀರಿ. ಹೆಂಗಿದೆ ಡ್ರಾಫ್ಟಿಂಗ್ ಚೇಂಜ್ ಹೆಂಗಿದೆ ಅಂತ? ಮೆಸ್ ಅಂದರೆ ಅಲ್ಲಿ ನಮ್ಮ ಕಸ್ಟಮರ್ ಒಬ್ಬರು ಬಂದು, ನೀವು ಇದು ಯಾಕೆ, ಅಲ್ಲಿ ತುಂಬ ಕ್ರೌಡ್ ಇರ್ತಾ ಇತ್ತು. ಸೊ ಅವ್ರು ಬಂದ್ಬಿಟ್ಟು ಹೇಳಿದ್ರು, ಇಲ್ಲೇ ಬನ್ನಿ ಮೇಡಮ್, ಇಲ್ಲೇ ಮಾಡಿ ನಿಮಗೆ ದೊಡ್ಡ ಜಾಗ ಕೊಡ್ತೀವಿ ಅಂತ ಅಂದರು. ಹಾಗಾಗಿ ಇಲ್ಲಿಗೆ ಶಿಫ್ಟ್ ಆಗಿದೆ. ಈಗ ಹೇಳಿದ್ರು, ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಾ ಇದ್ದೆ, ರತ್ನ ಮೇಡಮ್ ಬಂದಮೇಲೆ ಇನ್ನೂ ಸ್ವಲ್ಪ ನಮ್ಮ ಹೋಟ್ಲ್ ಇನ್ನೂ ಸಕ್ಕದಾಗೆ ನಾಟಿ ಸ್ಟೈಲೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಆಗಿದ್ದಾರೆ, ಇಲ್ಲೆಲ್ಲ ಕೇಳ್ತಾರೆ ಜನ ಅಂತ ಅಂದಾಗ ರತ್ನ ಮೇಡಮ್ ಅವರು ಸರ್ವ್ ಮಾಡೋದೇ ಸೂಪರ್ ಅಂತ. ಇದು ನಿಮ್ಮ ಕೈ ರುಚಿಯ ಟೇಸ್ಟ್ ಏನು ಮೇಡಮ್ ಅದು ಹೇಳ್ಬೋದಾ? ಸೀಕ್ರೆಟ್ ಏನೋ ಎಲ್ಲರೂ ಹಂಗೆ ಅಂತಾರೆ ಸರ್, ಗೊತ್ತಿಲ್ಲ ನನಗೇನು ಅಂತ. ಬಟ್ ಎಲ್ಲ ಇಷ್ಟಪಡ್ತಾರೆ. ನಾನು ಎಲ್ಲೋ ಒಂದು ಕೇಳ್ಪಟ್ಟೆ, ನಿಜನ ಸುಳ್ಳ ಈಗ ನೀವು ಹೇಳ್ಬೇಕು. ಹೇಳಿ ಸರ್. ಶಿವರಾಜ್ ಕುಮಾರ್ ಅವರು ಕೂಡ ತರ್ಸ್ಕೊಂಡು ಖಂಡಿತ ಸರ್, ಖಂಡಿತ ಮಾಡ್ಕೊಡ್ತೀನಿ ಅವ್ರಿಗೆ. ಅವ್ರ ಮನೆಗೆ ಹೋಗಿ ಮಾಡಿದ್ದೀನಿ. ಅವರು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಉಮೇಶ್ ಅಂತ. ಅವ್ರು ಹೇಳಿದ್ರು, ಬನ್ನಿ ಮೇಡಮ್, ಗೀತಾ ಮೇಡಮ್ ಕರೀತಾ ಇದ್ದಾರೆ ಅಂತ. ಸೊ ನಾನು ಹೋಗೋಕ್ಕಾಗಲಿಲ್ಲ ಅಷ್ಟೇ. ಬಟ್ ಅವ್ರಿಗೆ ಎಷ್ಟು 3-4 ಸರಿ ಮಾಡ್ಕೊಟ್ಟಿದ್ದೀನಿ. ಹೌದು, ಚಿಕ್ಕಣ್ಣನಿಗೆ ಮಾಡ್ಕೊಟ್ಟಿದ್ದೀನಿ, ಅವ್ರಿಗೆ ಮಾಡ್ಕೊಟ್ಟಿದ್ದೀನಿ, ಮತ್ತೆ ಇವ್ರು ಅಂಬರೀಷ್ ಮನೆಯವ್ರಿಗೂ ಮಾಡ್ಕೊಟ್ಟಿದ್ದೀನಿ. ಅದೇ ಟೇಸ್ಟ್ ಎಲ್ಲಿದ್ರು ಜನ ಹುಡ್ಕೊಂಡ್ಬರ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅದೇ ಮೇಡಮ್, ಈಗ ನಾ ಹೇಳ್ತಿರೋದು, ಬಿಸ್ನೆಸ್ ಮಾಡ್ತಾರೆ ಅಂದಿದ ತಕ್ಷಣ ಅಷ್ಟು ಸುಲಭ ಅಲ್ಲ, ನೋಡಿದಷ್ಟು ಸುಲಭ ಅಲ್ಲ. ಅದು ಫುಡ್ ಇಂಡಸ್ಟ್ರಿ ತುಂಬಾನೇ ಕಷ್ಟ. ಆಶೀಶ್ ವಿದ್ಯಾರ್ಥಿ ಬಂದಿದ್ದಾರೆ ನಮ್ಮ ಮನೆಗೆ. ನಮ್ಮ ಮನೆಯಲ್ಲಿ ನಿಮ್ಗೆ ಆ ವಿಡಿಯೋ ತೋರಿಸ್ತೀನಿ. ಅವ್ರು ತುಂಬ ಇಷ್ಟಪಟ್ಟು ನಮ್ಮ ಮನೆಗೆ, ಆ್ಯಕ್ಚುಲಿ ಅವರು ನೋಡೋಣ ಅಂತಾನೆ ನನಗೆ ತುಂಬ ಹೆಲ್ಪ್ ಆಯ್ತು. ಅದರಿಂದ ಅವ್ರು ಬಂದು ನಮ್ಮ ಮನೇಲಿ ಟೇಸ್ಟ್ ಮಾಡಿ ವಿಡಿಯೋ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಈಗ ಆಲ್ರೆಡಿ ರತ್ನಮ್ಮ ಅವ್ರು ನಮ್ಮ ಜೊತೆಗಿದ್ರು, ಇಷ್ಟೊಂದು ಮಾತಾಡ್ತಿದ್ರು. ಎಸ್, ಆ ಬಿಸ್ನೆಸ್ನ ಟಿಪ್ಸ್ ಸ್ಟ್ರಾಟಜೀಸ್ ಏನಾಯಿತು ಅಂದರೆ ಕೇಳೋಣ. ಮೇಡಮ್ ಹೇಳಿ, ಮೊದಲನೇದಾಗಿ ಈ ಬಿರಿಯಾನಿ ಬಿಸ್ನೆಸ್ ಮಾಡೋದು ಅಂದರೆ ಎಲ್ಲರೂ ಕೂಡ ಟಕ್ಕಂತ ಹಿಂದಕ್ಕೆ ಹೋಗ್ಬಿಡ್ತಾರೆ, ಯಪ್ಪ ಅದ ರಿಸ್ಕ್ ಜಾಸ್ತಿ, ಅದು ಇದು ಅಂತ. ನೀವು ಇವಾಗ ನಾವು ಮಾತಾಡ್ತಾ ಇದ್ವಿ, 11:45 ಬಂದು 12:00ವರೆಗೆ ಅಡುಗೆ ಮಾಡಿ ಕ್ಲೋಸ್ ಮಾಡಿಬಿಟ್ರಿ. ಏನನ್ನ ಸಜೆಸ್ಟ್ ಮಾಡೋರಿಗೆ, ಯಾರಾದರೂ ನೆಕ್ಸ್ಟ್ ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಏನು ಸಜೆಸ್ಟ್ ಮಾಡ್ಬೋದು ತಾವು? ಏನಿಲ್ಲ ಸರ್, ಇದರಲ್ಲಿ ಭಯ ಪಡೋವಂಥದ್ದು ಏನೂ ಇಲ್ಲ. ಓಕೆ, ಇಷ್ಟವಾಗಿ ಮಾಡಿರೋದು, ಅದೇ ಹೇಳ್ತಾರಲ್ಲ, ಕಷ್ಟಪಟ್ಟು ಮಾಡಿದ್ರೆ, ಇಷ್ಟವಾಗಿ ಮಾಡಿದ್ರೆ ಅದು ಫಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದು ಹಿಂದೆ ಹೋಗೋ ಅಂಥದ್ದು ಏನೂ ಇಲ್ಲ. ನಾವು ಧೈರ್ಯ ಮಾಡಿ ನಾವು ಮಾಡ್ತೀವಿ ಅನ್ನೋ ಒಂದು ಇದಿದ್ರೆ ಧಾರಾಳವಾಗಿ ಮಾಡ್ಬೋದು. ಸೊ ನಾನು 11:45 ಬಂದೆ, ಇಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಟ್ಟೆ. ಸೊ ನನಗಿಷ್ಟ, ನನ್ನ ಫುಡ್ಡಿ ಸ್ವಲ್ಪ, ಅದರಿಂದ ನನಗಿಷ್ಟ ಇದು ಲೈನು. ಸೊ ಹಂಗಾಗಿ ಅಂದರೆ ನೀವು ಹೇಳ್ತಿರೋ ಪ್ರಕಾರ ಏನು ಅಂತಂದರೆ, ನಮ್ಗೆ ಇಷ್ಟವಾಗಿರೋ ಕೆಲಸ ಮಾಡಿದ್ರೆ ಯಾವತ್ತಿದ್ರೂ ಅದು ಪ್ರತಿಫಲ ಕೊಟ್ಟೇ ಕೊಡುತ್ತೆ. ಹೌದು, ಖಂಡಿತ. ಸೊ ಈ ಇಷ್ಟ ಆಗಿಲ್ಲರೋ ಕೆಲಸಕ್ಕೆ ಬಂದು ಬಿದ್ದು ಅಲ್ಲೇನೂ ಸ್ಟ್ರಗಲ್ಲು ಆಗಲ್ಲ, ವರ್ಕೌಟ್ ಆಗ್ತಿಲ್ಲ ಅಂದರೆ ಅದು ನಿಮ್ಗೆ ಆ ಕೆಲಸ ಇಷ್ಟ ಇಲ್ಲ ಅಂದಂಗೆ ನಾವು ಅನ್ಕೋಬೇಕು. ಎಸ್ ಸರ್. ಮೇಡಮ್, ಇನ್ನು ಬಿರಿಯಾನಿ ವಿಚಾರ ಮಾಡೋದ್ರಲ್ಲಿ ಎಲ್ಲ ಕಡೆಗೂ ರತ್ನಮ್ಮ ಬಿರಿಯಾನಿ ಅಂದರೆ ಎಲ್ಲರೂ ಖುಷಿ ಪಡ್ತಾರೆ, ಬಿಕಾಸ್ ಹೋಮ್ ಮೇಡ್ ಥರ ಇರುತ್ತೆ ಅನ್ನೋದಕ್ಕೆ. ಅದ್ರ ಬಗ್ಗೆ ಹೇಳೋದಾದರೆ ಅಂದರೆ ಹೆಂಗೆ ಅದು ಆ ಟೇಸ್ಟ್ ಫ್ಲೇವರ್ ಮಾಡೋದು ಯಾವ ಥರ ಅಂತ? ಫ್ಲೇವರ್
ಸಾಂಬಾರು ಮಾಡೋದಂದರೆ ನನಗೆ ಅದೇ ತುಂಬ ಇಷ್ಟ ಅಲ್ವಾ ಸರ್ ಅದು ಹೆಂಗೆ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬರುತ್ತೆ. ಜನ ಹೇಳ್ತಾರೆ ಎಲ್ಲ ನಮ್ಮ ಅಮ್ಮ ಮಾಡಿರೋ ಮನೆ ಫುಡ್ ಥರನೇ ಇದೆಯಪ್ಪ, ಇಲ್ಲಿ ಬಂದರೆ ಏನು ಹೆಲ್ತ್ ಇದಾಗಲ್ಲ, ಅಪ್ಸೆಟ್ ಆಗಲ್ಲ. ಅಂದ್ರೆ ಯಾವುದೇ ಅಜಿನೋಮೋಟೊ ಯೂಸ್ ಮಾಡಲ್ಲ? ಯಾವುದೂ ಇಲ್ಲ ಸರ್. ನೀವು ಲೈವ್ ಆಗಿ ನೋಡಿದ್ದೀರಾ ನಂದು, ನೀವು ಬಂದು ನಿಂತ್ಕೊಂಡೇ ನೋಡ್ಬೋದು ನಾನು ಮಾಡ್ತಾ ಇರೋದನ್ನ ಏನು ಅಂತ. ಸೊ ಏನು ಟೇಸ್ಟ್ ಕೊಡ್ತಾ ಇದ್ದೀನಿ ಅವತ್ತು 15 ವರ್ಷದಿಂದ ಏನು ಟೇಸ್ಟ್ ಇದೆಯೋ ಇವತ್ತಿಗೂ ಅದೇ ಟೇಸ್ಟ್ ಇದೆ ಸರ್. ಮೇಡಮ್, ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಲೇಬೇಕು, ಇವಾಗ ಸಡನ್ ಆಗಿ ಹೊಳಿತು. ನೀವು ಮೆಸ್ ಮಾಡ್ತಿದ್ದಾಗ ಇದ್ದಂಥ ಫ್ಯಾನ್ ಫಾಲೋವರ್ಸು ನಿಮ್ಗೆ ಅಡಿಗೆಗೆ ಇವಾಗಲೂ ಹಾಗೆ ಇದ್ದಾರೆ. ಇದನ್ನ ಕಸ್ಟಮರ್ನ ಹೆಂಗೆ ಮೇಂಟೈನ್ ಮಾಡ್ತೀರಿ ನೀವು ಇದು ಅಂತ? ಹೇಳಿದ್ನಲ್ಲ ಸರ್, ಇಷ್ಟಪಟ್ಟು ಇವಾಗ ನಾನಂದರೆ ಜನಕ್ಕೆ ಇಷ್ಟ, ನನ್ನ ಅಡುಗೆ ಅಂದರೆ ಜನಕ್ಕೆ ಇಷ್ಟ. ಸೊ ಆಬ್ವಿಯಸ್ಲಿ ಅವರು ನಾನು ಎಲ್ಲಿದ್ರು ಹುಡ್ಕೊಂಡ್ಬರ್ತಾರೆ ಸರ್. ಅಲ್ಲಿ ಏನು ಜನ ಇದ್ರು ಇಲ್ಲ ಅದಕ್ಕಿಂತ ಜಾಸ್ತಿ ಆಗಿದ್ದಾರೆ. ಯೂಶಲಿ ಸ್ಟ್ರೀಟ್ ಫುಡ್ ಬಿಸ್ನೆಸ್ ಅಂದರೆ ನಾವು ಅಲ್ಲಿ ಇಡಬೇಕಾ, ನಮ್ಗೆ ಅಲ್ಲಿ ಬಿಸ್ನೆಸ್ ಆಗುತ್ತಾ, ಯಾರೋ ನಮ್ಮ ಮನೆಯವ್ರು ನೋಡ್ಬಿಟ್ರೆ ಹೆಂಗೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ಬೋದು ನೀವು? ಸರ್ ಅಂಥವ್ರಿಗೆ ಏನು ಹೇಳ್ತೀನಿ ಅಂದರೆ, ಕೆಲಸ ಮಾಡಿ ಕಷ್ಟಪಟ್ಟು ದುಡಿಯೋದ್ರಿಂದ ತಪ್ಪೇನಿಲ್ಲ ಸರ್. ನಾವು ಫುಟ್ಪಾತಲ್ಲಾದರೂ ಕುತ್ಕೊಂಡು ದುಡಿಬೋದು, ಗಾಡಿ ಆದರೂ ಹಾಕ್ಕೊಂಡು ಇರ್ಬೋದು, ಅಥವಾ 5 ಸ್ಟಾರ್ ಹೋಟ್ಲಲ್ಲಾದರೂ ಕೆಲಸನೇ. ಸೊ ಅವ್ರು ನೋಡಿದ್ರೆ ನಮ್ಗೆ ಅವಮಾನ, ಇವ್ರು ನೋಡಿದ್ರೆ ಅವಮಾನ ಅನ್ನೋರು ದಯವಿಟ್ಟು ಮಾಡಬೇಡಿ. ಓಕೆ, ಹಂಗಾಗಿ ನಾನೇನು ಹೇಳ್ತೀನಿ ಅಂದರೆ, ಸ್ಟ್ರೀಟ್ ಫುಡ್ ಅನ್ನೋದ್ರಿಂದ ನೀವು ಇಷ್ಟೊಂದು ದುಡ್ಡು ಹಾಕಿ ನಾವು ಲಾಸ್ ಆಗತ್ತೆ ಅನ್ನೋದಕ್ಕಿಂತ ನಾವು ಕೆಳಗಿಂದ ಬರೋಣ ಬಿಡಿ, ಅದರಲ್ಲಿ ತಪ್ಪೇನಿದೆ ಅಲ್ವಾ ಸರ್? ಗಾಡಿಯಿಂದನೇ ಬರೋಣ. ಇವಾಗ ನಾನು ಫುಟ್ಪಾತಲ್ಲಿ ಕುತ್ಕೊಂಡು ಬೊಜ್ಜಿ ಬೊಂಡ ಹಾಕೋಕ್ಕೂ ರೆಡಿ ಇದ್ದೀನಿ ಸರ್. ಯಾಕೆ ಅಂತ ಕೇಳಿ, ನಮಗೆ ತುಂಬ ಆಡಂಬರ ತೋರಿಸಿ ಲಾಸ್ ಮಾಡ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ನಾನೇನು ಜನಕ್ಕೆ ಏನು ಹೇಳ್ತೀನಿ ಅಂದರೆ, ನೀವು ಅದನ್ನ ನೋಡಿದ್ರೆ ಅವಮಾನ, ಇದನ್ನ ನೋಡಿದ್ರೆ ಅವಮಾನ ಅನ್ನೋರು ಈ ಲೈನಿಗೆ ಬರಬೇಡಿ. ಕರೆಕ್ಟ್ ಆಯಿತಾ? ಇಲ್ವಾ, ಮರ್ಯಾದೆಯಿಂದ ಜೀವನ ಮಾಡಬೇಕು ಅನ್ನೋರು ಸ್ಟ್ರೀಟ್ ಫುಡ್ ಆದರೂ ಫುಡ್ ಕೊಡಬೇಕು. ಮೇಯ್ನು ನಾವು ಒಳ್ಳೆ ಫುಡ್ ಕೊಡಬೇಕು ಜನಕ್ಕೆ, ಅವ್ರು ನಮ್ಮ ಹತ್ರ ಬರಬೇಕು, ಅವರಿಂದ ನಾವು 4 ಕಾಸು ದುಡಿಬೇಕೆ ಹೋಗ್ಬೇಕು ಹೊರತು ಆ ಮೈಂಡ್ ಇದ್ದರೆ ಮಾತ್ರ ಈ ಲೈನಲ್ಲಿ ಇರಬೇಕು, ಇಲ್ಲಾಂದರೆ ಇರಬಾರ್ದು ಸರ್ ನನ್ನ ಪ್ರಕಾರ. ಸರ್ ನಾವು ಎಲ್ಲ ಕೆಳಗಿಂದ ಬಂದವರೇ, ನಾವು ಮೇಲಿಂದ ಕೆಳಗೋರ್ಗೂ ನೋಡಿದ್ದೀವಿ. ಸೊ ಯಾರ್ಯಾರು ಹೆಂಗೆ ಅಂತ ಗೊತ್ತಲ್ಲ. ಸೊ ನಾನು ಹೇಳೋದು ಜನಕ್ಕೆ ಇಷ್ಟೇ, ನಿಮ್ಗೆ ಆ ಅವಮಾನ ಇಟ್ಕೊಂಡು ನೀವು ಲೈನಿಗೆ ಬರಬೇಡಿ. ನಿಮ್ಗೆ ಇಷ್ಟಪಟ್ಕೊಂಡು ಬಂದರೆ ನೀವು ನಿಜ ಅದ್ರಲ್ಲಿ ಫಲ ಸಿಕ್ಕೇ ಸಿಗತ್ತೆ. ಅನ್ನಪೂರ್ಣೇಶ್ವರಿ ಕೈ ಬಿಡಲ್ಲ ಅಂತಾರೆ, ಖಂಡಿತ ಸರ್. ಅದು ಯಾವತ್ತು ಹಿಡಿದ್ರೆ ನೀವು ಒಳ್ಳೆ ಟೇಸ್ಟ್, ಜನಕ್ಕೆ ಏನು ಬೇಕಾಗಿರೋದು ಅವ್ರಿಗೆ ಒಳ್ಳೆ ಊಟ ಕೇಳ್ತಾರೆ. ಆಮೇಲೆ ನಾವು ದುಡಿತೀವಿ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಹೆಂಗೆಂಗೋ ಮಾಡಿಕೊಂಡು ಜನಗಳಿಗೆ ದಯವಿಟ್ಟು ಕೊಡಬೇಡಿ. ಇವಾಗ ತುಂಬ ಕಳಪೆನೇ ಜಾಸ್ತಿ ನಾನು ನೋಡಿರೋ ಪ್ರಕಾರ, ಎಲ್ಲ ಕಡೆನೂ ಅಷ್ಟೇ. ಸೊ ಒಳ್ಳೆ ಫುಡ್ ಕೊಡಿ ಜನಕ್ಕೆ. ಇವಾಗ ಲೈಫು ತುಂಬ ಕಮ್ಮಿ ಜನಕ್ಕೆ. ಯಾಕೆ ಈ ಮುಂಚೆ ಆದರೆ ಲೈಫ್ ಜಾಸ್ತಿ ಇರ್ತಾ ಇತ್ತು. ಯಾಕೆ ಫುಡ್ಡು ಹಂಗೆ ಬೆಳೀತಿದ್ರು. ಇವಾಗ ಹಂಗಿಲ್ಲ, ಇವಾಗ ಕೆಮಿಕಲ್ ಹಾಕಿ ಬೆಳೀತು. ಅದರಲ್ಲೂ ನೀವು ಕೆಮಿಕಲ್ ಹಾಕಿದ್ರೆ ಏನಾಗುತ್ತೆ ಹೇಳಿ ಜನಕ್ಕೆ? ಸೊ ನನ್ನ ಸಜೆಷನ್ ಏನು ಅಂದರೆ, ದಯವಿಟ್ಟು ಹೇಳ್ತೀನಿ ಜನಗಳಿಗೆ ಒಳ್ಳೆ ಫುಡ್ ಕೊಡಿ ಅಷ್ಟೇ. ಎಸ್ ಮೇಡಮ್, ಇನ್ನೊಂದು ಮುಖ್ಯವಾದ ವಿಷಯ, ಈ ಬಿಸ್ನೆಸ್ ಮಾಡೋರಿಗೆ ನಾನು ಬಿರಿಯಾನಿ ಅಥವಾ ಸ್ಟಾರ್ಟಿಂಗ್ ನಾನೆಲ್ಲೋ ಕೇಳ್ಪಟ್ಟೆ, ನಿಮ್ಗೆ ಸಡನ್ನಾಗಿ ಏನೋ ಗೊತ್ತಾಗಲಿಲ್ಲ ಅಂದರೆ ಬಿರಿಯಾನಿ ಚೆನ್ನಾಗಿ ಮಾಡ್ತೀರಾ ಅಥವಾ ಕಬಾಬ್ ಚೆನ್ನಾಗಿ ಮಾಡ್ತೀರಾ, ಸಾಕು ಅವೆರಡನ್ನೇ ಚೆನ್ನಾಗಿ ಮಾಡ್ಕೊಂಡು ಹೋಗಿ, ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ, ಅದನ್ನೇ ಜನಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡಿ. ಈಗ ಯೂಶಲಿ ನೋಡೋರಿಗೆ ಬಿರಿಯಾನಿಲಾದರೆ ಏನು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ನಿಮ್ಮ ಪ್ರಕಾರ? ಒಂದು ಕಬಾಬ್ನಲ್ಲಾದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಾಫಿಟಬಲ್ ಅಂತ ಸರ್? ಅಂದರೆ ಈ ನಾನ್ ವೆಜ್ ಫೀಲ್ಡಲ್ಲಿ ಹೆಂಗಿರುತ್ತೆ ಪ್ರಾಫಿಟಬಲ್ ಅಂತ? ಸರ್ ಇದರಲ್ಲಿ 75 ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 30 to 35% ನೀವು ಪ್ರಾಫಿಟ್ ತಗೋಬೋದು. ಕಣ್ಣು ಮುಚ್ಕೊಂಡು ತಗೋಬೋದು. ಇನ್ನು ಕಬಾಬ್ ವಿಷಯದಲ್ಲಾದರೆ ಮೇಡಮ್? ಕಬಾಬ್ ವಿಷಯದಲ್ಲಿ ನನ್ನ ಪ್ರಕಾರ 50-50 ಇದೆ ಸರ್. ಅದ್ರಲ್ಲಿ 50-50 ಖಂಡಿತ ಇದೆ ಸರ್ ಅದರಲ್ಲಿ. ಸೂಪರ್ ಮೇಡಮ್. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಈಗ ಈ ಸ್ಟ್ರೀಟ್ ಫುಡ್ಡಲ್ಲಿ ಮಾಡೋರ್ಗಾಗಿರ್ಬೋದು ಅಥವಾ ಎನಿವನ್ ಯಾರಾದರೂ ನಿಮ್ಮನ್ನು ನೋಡಿ ಅಕ್ಕ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ಬೋದು, ಅಂದರೆ ಎಷ್ಟು ಮಾಡಿದ್ರೆ ಒಳ್ಳೇದು, ಕೈ ಸುಟ್ಕೊಳ್ಬೇಡಿ ಜಾಸ್ತಿ ಅನ್ನೋರಿಗೆ ಸಜೆಸ್ಟ್ ಮಾಡೋದು? ಸರ್ ನಂದು ಒಂದು ಸಜೆಷನ್ನು, ನಾನು ಫಸ್ಟು ಮಿಸ್ ಮಾಡಿದೆ ಅಂತ ಹೇಳಿದೆ. ನಾನು ಜಸ್ಟ್ ಇಷ್ಟರಲ್ಲೇ ಮಾಡಿದ್ದು. ಇಲ್ಲಿ ನೋಡಿ, ನನ್ನ ಹತ್ರ ಒಂದು 4-5 ಪಾತ್ರೆ ಇತ್ತು. ನಾವಿಬ್ಬರೇ ಒಂದು 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ವಿ, 10,000 ರೂಪಾಯಿ ಬಾಡಿಗೆ. ಸೊ ನಾನು ದಿವಸಕ್ಕೆ 8,000 to 9,000 ರೂಪಾಯಿ ದುಡ್ಡು ತೊಗೊಂಡು ಹೋಗ್ತಾ ಇದ್ದೆ. ಸೂಪರ್. ಓಕೆ, ಖುಷಿ ಆಗಿದೆ ಮೇಡಮ್ ನಿಮ್ಮನ್ನೆಲ್ಲ ನೋಡಿದ್ರೆ. ನಾವೇನೂ ಅಲ್ಲ ಹಂಗಂದ್ರೆ. ಸೊ ನಾನು ಏನು ದಿವಸಕ್ಕೆ ಎಷ್ಟು ಹಾಕ್ತಿದ್ದೆ, ನಾನು ಎಲ್ಲ ಸೇರಿಸಿ ಒಂದು 10,000 ರೂಪಾಯಿ ಲಾಭ ಹಾಕಿದ್ರೆ, ಇದಾಕಿದ್ರೆ ಖರ್ಚು ಮಾಡಿದ್ರೆ 8,000 ರೂಪಾಯಿ ಲಾಭ ತೊಗೊಂಡು ಮನೆಗೆ ಹೋಗ್ತಿದ್ದೆ. ಸೂಪರ್. ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಬೇರೆಯವ್ರು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಸರ್, ಅದಕ್ಕೆ ನಾವು ನಿಮ್ಮ ಪರ್ಸ್ಪೆಕ್ಷನ್ ಮಾತ್ರ ಕೇಳ್ತಾರೆ. ಎಸ್ ಓಕೆ ಮೇಡಮ್. ಈಗ ಇನ್ನೊಂದು ವಿಷಯ ಕೇಳಬೇಕಾದ್ರೆ, ಈಗ ಯೂಶಲಿ ಈ ನಾನ್ ವೆಜ್ ಫುಡ್ ಬಿಸ್ನೆಸ್ ಬರೋರಿಗೆ ಇಂಥ ತಪ್ಪು ಮಾಡಬೇಡಿ, ಇಂಥದ್ದು ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅನ್ನೋರಿಗೆ ಏನೋ ಸಜೆಷನ್ ಕೊಡೋದಾದರೆ? ಇಂಥ ತಪ್ಪು ಮಾಡಬೇಡಿ ಅಂತ ನಾನು ಹೇಳೋದಿಷ್ಟೇ. ಪ್ರತಿಯೊಬ್ಬರು ಆಯಿಲು ಸರಿಯಾಗಿ ಯೂಸ್ ಮಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ. ಎರಡನೇದು ಫುಡ್ಡು ಇದು ಹಾಕ್ತಾರೆ, ಟೇಸ್ಟಿಂಗ್ ಸಾಲ್ಟ್ ಹಾಕ್ತಾರೆ. ಸೊ ನೀವು ಎಷ್ಟೇ ಹಾಕಲ್ಲ ಅಂತ ಹೇಳಿದ್ರು ನಾನು ನೋಡಿದ್ದೀನಿ. ಸೊ ಎಲ್ಲ ಕಡೆ ಹಾಕ್ತಾರೆ, ಅದೇ ಎರಡು ಮಾತಿಲ್ಲ. ಮೇಯ್ನ್ ಕ್ಲೀನ್ಲಿನೆಸ್, ಅದು ಮೋಸ್ಟ್ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಈ 3 ಕೊಟ್ಟರೆ ದೇವರು ನಿಮಗೂ ಹೊಲಿತಾನೆ,
ನೀವು ಮೇಲೆ ಬರ್ತೀರಾ ಅನ್ನೋದನ್ನ ನನ್ನ ಸಜೆಷನ್. ಮೇಡಮ್ ರತ್ನಮ್ಮ ಅವರೇ, ನೀವು ಹೇಳ್ತಿದ್ರಿ ಈಗ ನಾನು ಇಷ್ಟು ಬಿಸ್ನೆಸ್ ಮಾಡ್ತಿದ್ದೆ, ಇಷ್ಟೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಿದ್ದೆ, ಬಿಕಾಸ್ ನಿಮ್ಮ ಕೆಲಸದ ಮೇಲೆ ನಿಮ್ಮ ನಂಬಿಕೆ. ಹೌದು ಸರ್. ಸೊ ಈಗ ಎಷ್ಟು ಬಿಸ್ನೆಸ್ ಆಗ್ತಿದೆ ರತ್ನಮ್ಮ? ಈಗ ಅಂದರೆ ಈಗ ನೀವು ಮೆಸ್ಸಿಂದ ಬಂದು ಈಗ ಹೋಟ್ಲಿಗೆ ಬಂದಿದ್ದೀರಿ, ಅಪ್ರಾಕ್ಸಿಮೇಟ್ 1 ಮಂತಿಗೆ ಎಷ್ಟು ಆಗ್ತಿದೆ ರತ್ನಮ್ಮ? ಸರ್ 1 ಮಂತಿಗೆ ಇಲ್ಲಿ ಸರ್ ದಿಸಕ್ಕೆ 70,000 ರಿಂದ 80,000 ರೂಪಾಯಿ ವ್ಯಾಪಾರ ಆಗುತ್ತೆ. ವಾಹ್, ಸೂಪರ್ ಸೂಪರ್. ಓಕೆ. ಸೊ ಸಂಡೇಸ್ ಎಲ್ಲ ನಿಮ್ಗೆ 1 ಲಕ್ಷ 1.25 ಲಕ್ಷ ಆಗುತ್ತೆ ಒಂದು ದಿನಕ್ಕೆ 1 ಲಕ್ಷ, ಬಿಕಾಸ್ ಆಫ್ ಅವ್ರು ಕೊಡೋ ಟೇಸ್ಟ್ ಅಡುಗೆ, ಅವ್ರು ಬೀಳೋ ಶ್ರಮ. ಆಕೆ ಒಬ್ಬರೇನೆ ನೀವು ನೋಡ್ತಾ ಇರ್ಬೋದು 25ಕ್ಕೂ ಹೆಚ್ಚು ಐಟಮ್ಗಳನ್ನ ಮಾಡ್ತಾರೆ. ಹೌದು ಸರ್. ಸೊ ಹತ್ತತ್ರ ನೀವು ನೋಡಿದ್ರೆ ಖುಷಿ ಆಗುತ್ತೆ ನಿಮ್ಗೆ ನೋಡಿದ್ರೆ. ಆಕ್ಚುಲ್ ಆಗಿ ಫುಡ್ ಬಿಸ್ನೆಸ್ ಅಲ್ಲಿ ನಿಜವಾಗ್ಲೂ ದುಡ್ಡಿಲ್ಲ ಅನ್ನೋರೇ ಜಾಸ್ತಿ, ಇಲ್ಲ ಸರ್. ಫುಡ್ ಇಂಡಸ್ಟ್ರಿ ಬರಬೇಡಿ ಅಂತ ಎದುರಿಸೋರು ಜಾಸ್ತಿ. ಅದೇ ಅವ್ರಿಗೆ ಬರಲ್ಲ ಸರ್, ಅದೇ ಮೇಯ್ನು, ಅವ್ರಿಗೆ ಬರಲ್ಲ. ಇವಾಗ ನೋಡಿ ಎಲ್ಲರೂ ಇವಾಗ ಏನಾಗ್ಬಿಟ್ಟಿದೆ, ಒಂದು ಒಬ್ಬ ಕೂಲಿ ಕೆಲಸದವನು ಹೋಟ್ಲ್ ಇಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಓಕೆ, ಓ ನಾನು ಇದು ಮಾಡಿದ್ರೆ ಸರಿ ಹೋಗುತ್ತೆ, ಇದು ಮಾಡಿದ್ರೆ ಸರಿ ಹೋಗುತ್ತೆ, ಬಟ್ ಅವ್ನು ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಮಾಡೋ ವಿಧಾನ ಕರೆಕ್ಟ್ ಆಗಿರ್ಬೇಕು. ವಿಧಾನ ಕರೆಕ್ಟ್ ಆಗಿರ್ಬೇಕು. ನಾನು ಕಬಾಬ್ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀನು ಏನೋ ಕಬಾಬ್ ಮಾಡಿಗೆ ಹೆಂಗಂದ್ರೆ ಹಂಗೆ ಕೊಡೋದು ಅದು ಇದಲ್ಲ. ನಿನಗೆ ವಿದ್ಯೆ ಗೊತ್ತಿರಬೇಕು. ಸೊ ಆ ಲೈನಿಗೆ ಬರಬೇಕು ಅಂತ ನಾನು. ಕರೆಕ್ಟ್ ಕರೆಕ್ಟ್. ರತ್ನಮ್ಮ, ನಾನು ಇದೊಂದು ನಿಜ, ಈ ಪ್ರಶ್ನೆ ತುಂಬ ಚೆನ್ನಾಗಿ ಹೇಳಿದೆ, ನಾನು ಅದನ್ನು ಕೇಳಲೇಬೇಕು. ಈಗ ರತ್ನಮ್ಮ ನಾಳೆ ಬೆಳಗ್ಗೆಯಿಂದ ಒಂದು ವಿಡಿಯೋ ಲೈವ್ ಆಗುತ್ತೆ, ರತ್ನಮ್ಮ 1 ಲಕ್ಷ ಬಿಸ್ನೆಸ್ ಮಾಡ್ತಾರಂತೆ, 70,000 ನಾನು ಮಾಡೋಣ ಅಂತ ಬರೋರೇ ಜಾಸ್ತಿ. ಹೌದು ಸರ್. ಅವ್ರಿಗೇನು ಕಾಣಿಸುತ್ತೆ, ದುಡ್ಡು ಕಾಣಿಸ್ತಾರೆ ವಿನಃ ಹಿಂದೆ ಪರಿಶ್ರಮ ಕಾಣಿಸಲ್ಲ. ಏನೇನು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್, ಅದಕ್ಕೆ ಹೆಂಗೆ ತರಬೇಕು, ಆ ಕ್ವಾಲಿಟಿ ಕೊಡಕ್ಕೆ ನೀವು ಏನೇನು ಶ್ರಮ ಹಾಕಿದ್ದೀರಿ, ಎಷ್ಟು ಟೈಮ್ ಹಿಡಿಯುತ್ತೆ ಅದನ್ನ ಮಾಡೋದಕ್ಕೆ, ಆ ಥರ ಬ್ಲ್ಯಾಂಕ್ ಆಗಿ ಬರೋರಿಗೆ ತಾವೇನು ಹೇಳ್ಬೋದು? ಬ್ಲ್ಯಾಂಕ್ ಆಗಿ ಬರೋವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ಮೇಯ್ನು ನಾನು ಹೇಳೋದು ನಿಮಗೆ ಒಂಚೂರಾದರೂ ಅದ್ರ ಬಗ್ಗೆ ಗೊತ್ತಿರಬೇಕು ಸರ್. ಇವಾಗ ನಾನು ಒಂದು ಅಂದರೆ ನೀವು ಹೇಳ್ತೀರಿ ಇನ್ನೊಬ್ರಿಗೆ ಡಿಪೆಂಡ್ ಆಗಬೇಡಿ, ನಿಮಗೆ ಓನಾಗಿ ಬಂದರೆ ಅದು ಬೆಟರು. ನೀವು ಬೇರೆಯವ್ರ ಮೇಲೆ, ಕೆಲಸದವ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡು ಇಲ್ಲಿ ವರ್ಕ್ ಮಾಡಬೇಕು ಅಂದರೆ ಖಂಡಿತ ಆಗೋಕ್ಕಾಗಲ್ಲ ಸರ್. ಯಾಕೆ ಅಂತ ಕೇಳಿ, ಒಂದೊಂದು ದಿವಸಕ್ಕೆ ಒಂದೊಂದು ಇರುತ್ತೆ ಅವ್ರಿಗೆ. ಸೊ ಇದು ನನ್ನ ಬಿಸ್ನೆಸ್ ಅಂತ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನಾವು ಈ ಪ್ರಾಫಿಟ್ ಎತ್ಬೋದು ಅಷ್ಟೇ ಹೊರತು. ಬಟ್ ಇದರಲ್ಲೂ ಎಷ್ಟೊಂದು ಇದೆ, ನಾನು ಇಲ್ಲ ಅಂತಿಲ್ಲ, ಕಷ್ಟ ಇಲ್ಲ ಅಂತಲ್ಲ. ನನಗಿಷ್ಟ, ನನಗೆ ಕಷ್ಟ ಇಲ್ಲ. ಹಾಂ, ಅದರಿಂದ ಜನಕ್ಕೆ ಏನು ಹೇಳೋದು ಅಂತ ಕೇಳಿದ್ರೆ, ನಾನು ಇವರು ಅಟ್ಲೀಸ್ಟ್ ಒಂದು ಚೂರು ಆದರೂ ಬರೋ ಥರ ಇರಬೇಕು, ಅವರೇ ನಿಂತ್ಕೊಂಡು ಮಾಡೋ ಥರ ಇರಬೇಕು. ನೀವು ಕೆಲಸದವ್ರನ್ನ ಡಿಪೆಂಡ್ ಹಾಕ್ಕೊಂಡು ಹೋಟ್ಲ್ ಹಾಕ್ತೀನಿ ಅಂತಂದರೆ ಖಂಡಿತ ದಯವಿಟ್ಟು ಬರಲೇಬೇಡಿ, ಈ ಲೈನಿಗೆ ಬರಬೇಡಿ. ಎಸ್ ರತ್ನಮ್ಮ, ಇನ್ನೊಂದಷ್ಟು ಹೋಟ್ಲ್ ವಿಷಯ ಕೇಳಬೇಕು. ಲೊಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ರತ್ನಮ್ಮ ಫುಡ್ ಬಿಸ್ನೆಸ್ಗೆ ಯೂಶಲಿ? ಸರ್ ಲೊಕೇಶನ್ ಇಂಪಾರ್ಟೆಂಟ್ ಇದು ಬರಲ್ಲ. ಓಕೆ, ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಬರಲ್ಲ? ನನ್ನ ಪ್ರಕಾರ ನನ್ನ ಮೈಂಡಲ್ಲಿ ಒಂದೇ ಇರೋದು, ನಾನು ಹೇಳಿದ್ನಲ್ಲ, ನೀನು ಫುಡ್ಡಲ್ಲಿ ಇಟ್ಕೊಂಡು ನೀನು ಇದು ಕೊಟ್ರು ಮೇಯ್ನು ಫುಡ್ ಚೆನ್ನಾಗಿರ್ಬೇಕು ಅಷ್ಟೇ. ನೀನು ಅದೇ ಫುಡ್ ಕೊಡು, ಜನ ನೀನು ಹುಡ್ಕೊಂಡು ಓ ಏನು ಇಲ್ಲಿ ಮಾಡಿಬಿಟ್ರಾ ನೀವು ಅಂತ ಕೇಳ್ತಾರೆ. ನಾನು ಇಲ್ಲಿದ್ದೀನಿ, ನಾನು ಇದೇ ದುಡಿತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ನಾನು ಎಷ್ಟೊಂದು ಥರ ಯೋಚನೆ ಮಾಡ್ತಿದ್ದೆ, ಯಾಕೆ ನಾನು ಇವಾಗ ಒಂದು ಸಿಂಪಲ್ಲು ಎಲ್ಲ ಕಷ್ಟಪಡ್ತಾ ಇರ್ತಾರೆ. ಈ ನನಗೆ ಸಿಂಪತಿ ಸ್ವಲ್ಪ ಜಾಸ್ತಿ. ನನ್ನ ಫ್ರೆಂಡ್ಸ್ ಎಲ್ಲ ಬಂದು ನನಗೆ ಇವತ್ತು ಈ ಕಷ್ಟ, ನನಗೆ ಇವತ್ತು ಈ ಕಷ್ಟ ಅಂತಂದರೆ ನಾನು ಬೈತೀನಿ. ಏನಕ್ಕೆ ಸಾಯ್ತೀರಾ, ಹೋಗಿ ಆರಾಮಾಗಿ ನಾನು ಒಂದು ದಾರಿ ತೋರಿಸ್ತೀನಿ, ಅಲ್ಲಿ ಹೋಗಿ ಒಂದು ಕ್ಯಾರಿಯರಲ್ಲಿ ತೊಗೊಂಡೋಗಿ ಒಂದು ಪಾರ್ಕ್ ಹತ್ರ ನಿಂತ್ಕೊಳ್ಳಿ, ಇವತ್ತಿಂದ ಇಷ್ಟು ಬಿಸ್ನೆಸ್ ಮಾಡ್ಕೊಂಡು ಬನ್ನಿ, ಒಳ್ಳೆ ಟೇಸ್ಟ್ ಕೊಡಿ ಅಂತ. ಬಟ್ ಜನ ಯಾರೂ ಕೊಡಲ್ಲ ಸರ್. ಕರೆಕ್ಟು. ಏನು ಗೊತ್ತಾ, ಇವತ್ತು ನಾನು ಮಾಡಿರೋ ವಾಂಗಿಬಾತ್ಗೆ ನೀವು ಒಂದು ಸರಿ ಟೇಸ್ಟ್ ಮಾಡಲೇಬೇಕು. ನಾನು ಮಾಡಿರೋ ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡೋಗಿ ಹಾಕ್ಬಿಟ್ಟು ಬಂದೆ. ಸೊ ನನ್ನ ವಾಂಗಿಬಾತು ತುಂಬ ಚೆನ್ನಾಗಿದೆ. ಓಕೆ, ಅದೇ ವಾಂಗಿಬಾತ್ ನನ್ನ ಫ್ರೆಂಡ್ಗೆ ಹೇಳ್ತೀನಿ, ಅವಳು ಮಾಡಲ್ಲ. ಯಾಕೆ ಹೇಳಿ, ಒಂದು ಬೆಳ್ಳುಳ್ಳಿ ಈರುಳ್ಳಿ ಬೆಂದಿದ್ರೆ ಬದನೆಕಾಯಿ ಬೆಂದಿರಲ್ಲ, ಬದನೆಕಾಯಿ ಬೆಂದಿದ್ರೆ ಟೊಮೊಟೊ ಬೆಂದಿರಲ್ಲ. ಬಿಕಾಸ್ ಆಫ್ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಾನು ಕಣ್ಣು ಮುಚ್ಕೊಂಡು ಇದನ್ನು ಹಾಕ್ಬಿಟ್ಟು ಬರ್ತೀನಿ, ಓ ಹಾಕೋ ಅಂತ ಹೇಳ್ಬಿಟ್ಟು. ಸೊ ಅದು ನಾನು ಹೇಳೋದು ಇಷ್ಟೇ, ಎಲ್ಲರೂ ಈ ಲೈನಿಗೆ ಬರಬೇಡಿ. ಬಂದರೆ ಒಂಚೂರು ಗೊತ್ತಿದ್ರೆ ಬನ್ನಿ. ದಯವಿಟ್ಟು ನಿಮಗೆ ಇಷ್ಟ ಇತ್ತಾ, ಆ ಪ್ಯಾಷನ್ ಇತ್ತಾ ಬನ್ನಿ, ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡಿ. ದುಡ್ಡು ಮಾಡ್ತೀನಿ ಅಂತ ಮಾತ್ರ ಖಂಡಿತ ಬರಬೇಡಿ ಅಂತ ನಾನು ಹೇಳ್ತೀನಿ. ಎಲ್ಲ ಫುಡ್ ಲವರ್ಸ್ ಯಾರಾಗಿರ್ಬೋದು ಮಾಡೋರಿಗೆ, ದುಡ್ಡು ಮಾಡ್ತೀನಿ ಅಂತ ಮಾತ್ರ ಬರಬೇಡಿ, ಒಳ್ಳೆ ಟೇಸ್ಟ್ ಕೊಡ್ತೀನಿ ಅಂತ ಬನ್ನಿ, ದುಡ್ಡು ಅದಾಗದೇ ಬರುತ್ತೆ. ಖಂಡಿತ. ಕರೆಕ್ಟ್ ಅಲ್ಲ ಖಂಡಿತ ಸರ್. ಎಸ್. ಈಗ ನಾನು 2 ಮಿನಿಟ್ಸಲ್ಲಿ ಮುದ್ದೆ ಮಾಡ್ತೀನಿ. ಸೊ ನಮ್ಮ ಇವ್ರು ಹೇಳ್ತಾರೆ, ಹೆಂಗ್ ಮೇಡಮ್ ನೀವು 2 ಮಿನಿಟ್ಸಲ್ಲಿ ಬೇಯೋದು ಬೇಡವಾ ಅಂತ. ಅದು ನನ್ನ ನಾಲೆಡ್ಜ್, ನನಗೆ ಗೊತ್ತಾಗುತ್ತೆ. ಓ ನಾನು ಇವಾಗ 2 ಮಿನಿಟ್ಸಲ್ಲಿ ಮುದ್ದೆ, ನೀವು ಇಲ್ಲಿ ಕೂತೀರಿ, ನಾನು 2 ಮಿನಿಟ್ಸ್ ನಿಮ್ಗೆ ಮುದ್ದೆ ತೊಗೊಂಬಂದು ಕೊಡ್ತೀನಿ. ಸೊ ಅದೇ ಜನಕ್ಕೆ ಕೊಡಿ, ಮಿನಿಮಮ್ ½ ಅನ್ ಅವರ್ ತೊಗೊಳ್ತಾರೆ. ಸೊ ಯಾಕೆ ಅಂದರೆ ಬಿಕಾಸ್ ಆಫ್ ನನಗಿಷ್ಟ, ಫುಡ್ ಇಷ್ಟ. ಫುಡ್ ಯೂಸ್ ಮಾಡೋರು ಎಲ್ಲರೂ ಸೊ ಅದನ್ನು ಇಷ್ಟಪಟ್ಕೊಂಡೇ ಮಾಡೋದು. ನಾನು ಸುಮ್ಮನೆ ದುಡ್ಡು ಮಾಡಬೇಕು ಅಂತ ಬಂದರೆ ಆಗಲ್ಲ ಸರ್. ಇಲ್ಲಿ ಹೋಟ್ಲ್ ಲೈನಲ್ಲಿ ಖಂಡಿತ ಚಾನ್ಸ್ ಇಲ್ಲ. ಲಾಸ್ ಮಾಡ್ಕೊಂಡು ಬಾಗ್ಲು ಹಾಕ್ಕೊಂಡು ಹೋಗ್ಬೇಕು. ಆಮೇಲೆ ಎರಡನೇದು ಕೆಲಸದವ್ರನ್ನ ಡಿಪೆಂಡ್ ಹಾಕ್ಕೊಂಡು ಮಾಡಬೇಡಿ. ಎಸ್ ಥ್ಯಾಂಕ್ ಯು ರತ್ನಮ್ಮ. ಇಷ್ಟೊತ್ತಿಗೆ ನಿಮ್ಮ ಟೈಮ್ ಕೊಡಿ, ತುಂಬ ಥ್ಯಾಂಕ್ಸ್ ನನಗೆ.
ಸೊ ನೋಡಲ್ಲ ವೀಕ್ಷಕರೇ, ಯಾವ ರೀತಿ ರತ್ನಮ್ಮ ಅವ್ರು ಬಿಸ್ನೆಸ್ ಮಾಡ್ತಾರೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎರಡನ್ನೂ ತೋರಿಸ್ಕೊಟ್ಟಿದ್ದಾರೆ. ಸ್ಟ್ರೀಟ್ ಫುಡ್ಡಲ್ಲಿ ಮಾಡ್ರೆಯಾ, ಯಾಕೆ ಮಾಡೋಕ್ಕಾಗಲ್ಲ, ನಾನು ಕೂಡ ಬೇಕಾದ್ರೆ ಬಜ್ಜಿ ಹಾಕಕ್ಕೆ ನಾಳೆ ಬೆಳಗ್ಗೆ ರೆಡಿ ಅಂತಲೂ ಹೇಳ್ತಾರೆ. ದೇರ್ ಶುಡ್ ಬಿ ಸಮ್ ಪ್ಯಾಷನ್. ಹೌದು ನಾನು ಅದು ಮಾಡಬಲ್ಲೆ ಅನ್ನೋದಿತ್ತು ಅಂದರೆ ಮಾತ್ರ ಬನ್ನಿ. ಸುಮ್ಮನೆ ಏನೋ ಹಾಳು ಟೇಸ್ಟ್ ಕೊಟ್ಟು ದಯವಿಟ್ಟು ಯಾರಿಗೂ ಹಾಳು ಮಾಡಬೇಡಿ. ಚೆನ್ನಾಗಿ ಮಾಡೋರಿಗೂ ಕೆಟ್ಟ ಹೆಸರು ತರಬೇಡಿ. ಹೌದು, ಇಟ್ಸ್ ಅಬ್ಸಲ್ಯೂಟ್ಲಿ ಸ್ಟ್ರೈಟ್ ವರ್ಡ್ ನ ಹೇಳ್ತಾ ಇದ್ದೀನಿ. ನಾನು ಇನ್ನೊಂದು ವಿಷಯ ಹೇಳಲೇಬೇಕು. ಇವಾಗ ಜನ ಹೇಳ್ತಾ ಇರ್ತಾರೆ, ಎಲ್ಲ ಇಲ್ಲಿ ಬಂದವರು ಇಲ್ಲೋ 100% ಎಲ್ಲರೂ ಸರಿ ಇರೋರು ಬರಲ್ಲ. ಕರೆಕ್ಟ್. ಇಲ್ಲೂ ಬರೋರು ಏನು ಹೇಳ್ತಾರೆ, ಚೆನ್ನಾಗಿದ್ರು ಒಂದು ಕೊಂಕು ಹುಡುಕ್ತಾರೆ. ಯಾಕೆ ಅಂದರೆ ಅವ್ರಿಗೆ ಅಲ್ಲಿ ಗಲೀಜ್ ಫುಡ್ ತಿಂದು ಇಷ್ಟಪಟ್ಟಿರ್ತಾರಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಏನೋ ಒಂದು ರಿವ್ಯೂ ಹಾಕಬೇಕು, ಚೆನ್ನಾಗಿರೋ ಫುಡ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ನಾನು ಜನಕ್ಕೆ ಕೇಳೋದು ಇಷ್ಟೇ, ಫೂಲಿಶಾಗಿ ನೋಡಬೇಡಿ ಯಾರನ್ನೂ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂದರೆ ಚೆನ್ನಾಗಿಲ್ದಿರೋನು ಚೆನ್ನಾಗಿಲ್ಲ, ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಅದೊಂದು ಶ್ರಮ ಇದ್ದೇ ಇರುತ್ತಲ್ವಾ. ಖಂಡಿತ. ಎಸ್ ನೋಡಲ್ಲ ವೀಕ್ಷಕರೇ, ಎಷ್ಟೊತ್ತು ಮಾತಾಡಿದ್ರು ರತ್ನಮ್ಮ ಅವರು. ಅವ್ರ ಬಿಸ್ನೆಸ್ನ ಸೀಕ್ರೆಟ್ಸ್ ಕೂಡ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಹೆಂಗೆ ಬಿಸ್ನೆಸ್ ಮಾಡಬೇಕು, ಮಾಡಿದ್ರೆ ಏನೆಲ್ಲ ಪ್ರಿಕಾಷನ್ ತಗೋಬೇಕು. ಇದೇ ಥರ ಸಾಕಷ್ಟು ಬಿಸ್ನೆಸ್ ಐಡಿಯಾಸ್ ತರ್ತೀನಿ. ಸೊ ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್. ಬಾಯ್. ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳಿಗೆ, ಮತ್ತಷ್ಟು ಬಿಸ್ನೆಸ್ ವಿಡಿಯೋಸ್ಗಳಿಗೆ ನಿಮ್ಮ ನೆಚ್ಚಿನ ಬಾಸ್ ವಾಲಾ ಡೌನ್ಲೋಡ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್.